ಆತ್ಮೀಯ ವಿದ್ಯಾರ್ಥಿಗಳೇ, ಎಸ್ ಎ ಕ್ಲಾಸ್ಗೆ ತಮಗೆಲ್ಲ ಸ್ವಾಗತ. ಇಲ್ಲಿ ನಾನು ಕವರ್ ಮಾಡ್ತಕ್ಕಂತಹ ಎಸ್ ಎ ಆಲ್ಮೋಸ್ಟು IAS, KAS, PSI ಮತ್ತು ESI ಎಕ್ಸಾಮ್ಸ್ಗೆಲ್ಲ ಕವರ್ ಆಗುತ್ತೆ. ಈ ಒಂದು ರಾಜ್ಯ ಹಲವು ಜಗತ್ತು ಅಂತಕ್ಕಂತಹ ಇದು ಭಾಗ 1 ವಿಡಿಯೋ ಯೂಟ್ಯೂಬಲ್ಲಿ ಸಿಗುತ್ತೆ. ಭಾಗ 2 ನಮ್ಮ ಟೆಲಿಗ್ರಾಮ್ ಗ್ರೂಪ್ ಪೇಯ್ಡ್ ಗ್ರೂಪಲ್ಲಿ ಸಿಗುತ್ತೆ. ಓಕೆ, ಬಹಳಷ್ಟು ಬಾರಿ ನಾನು ಹೇಳ್ತಾ ಇದ್ದೀನಿ, ನೀವು ESI ಮತ್ತು PSIಗೆ ಪ್ರಿಪೇರ್ ಆಗ್ತಕ್ಕಂಥವರು ಯಾವುದೇ ಕಾರಣಕ್ಕೂ ಈ ಲೆವೆಲಲ್ಲಿ ಪ್ರಿಪ್ರೇಷನ್ ಮಾಡಬಾರ್ದು. ಒಂದು ಲೆವೆಲ್, ಒಂದು ಹಂತ ಹೋಗಬೇಕು. ಮಿನಿಮಮ್ KS ಮೇನ್ಸ್ ಅಥವಾ IAS ಮೇನ್ಸ್ ಲೆವೆಲಿಗೆ ಮಾಡಿದಾಗ ಇಂತಹ ಎಸ್ಸೆಗಳು, ಇಂತಹ ಪ್ರಬಂಧಗಳು ನೀರು ಕುಡಿದಷ್ಟು ಸುಲಭವಾಗುತ್ತೆ. ಓಕೆ, ಪ್ರಬಂಧಗಳ ಕ್ರಮ, ಪ್ರಬಂಧಗಳ ಗುಣಮಟ್ಟತೆ ಕಾಲದಿಂದ ಕಾಲಕ್ಕೆ, ವರ್ಷದಿಂದ ವರ್ಷಕ್ಕೆ ಬದಲಾಗುತ್ತಾ ತನ್ನ ಮೂಲ ಸ್ವರೂಪವನ್ನು ಬದಲಾಯಿಸಿಕೊಂಡು ಉನ್ನತ ಗುಣಮಟ್ಟದ ಕಡೆ ಪಯಣ ಮಾಡ್ತಾ ಇದೆ. ಆದ್ದರಿಂದ ನಿಮ್ಮಿಂದ ನಿರೀಕ್ಷೆ ಮಾಡ್ತಕ್ಕಂಥದ್ದು ಏನಂತಂದರೆ, ಮಿನಿಮಮ್ KS ಲೆವೆಲ್ ಪ್ರಿಪ್ರೇಷನ್ ಮಾಡಿದರೆ ಯು ವಿಲ್ ಎಂಡ್ ಅಪ್ ವಿತ್ PSI. ಇಫ್ ಯು ಮೇಕ್ ಪ್ರಿಪ್ರೇಷನ್ ಫಾರ್ PSI ಯು ವಿಲ್ ಎಂಡ್ ಅಪ್ ಫಾರ್ PC ಎಕ್ಸಾಮ್. ಓಕೆ, ಬನ್ನಿ, ಒಂದು ರಾಜ್ಯ ಹಲವು ಜಗತ್ತು. ಮತ್ತೊಂದು ಫೇಮಸ್ ಒಂದು ಸಲಹೆ ಕೊಡ್ತಾ ಇದ್ದೀನಿ. ಇದನ್ನು ಗೈಡೆನ್ಸ್ ಅಂತಾರೆ. ಗೈಡೆನ್ಸ್ ಯಾಕೆ ಇರಬೇಕು ಜೀವನದಾಗ ಅಂದರೆ ಇದು ಎಕ್ಸಾಂಪಲ್. ನನಗೆ ಭಾಳಷ್ಟು ವಿದ್ಯಾರ್ಥಿಗಳು ಮೈಕ್ರೋ ಫೈನಾನ್ಸ್ ಬಗ್ಗೆ ಎಸ್ಸೆ ಮಾಡಿ ಅಂತ ಮೆಸೇಜ್ ಹಾಕಿದರು. ಸರ್, ಯಾವುದೇ ಕಾರಣಕ್ಕೂ ಮೈಕ್ರೋ ಫೈನಾನ್ಸ್ ಬಗ್ಗೆ ನೀವೇನಾದರೂ ಎಸ್ಸೆ ಬರ್ಕೊಂಡ್ರೆ ನಿಮಗೆ ಆ ಮೈಕ್ರೋ ಫೈನಾನ್ಸ್ನಿಂದ ಆತ್ಮಹತ್ಯೆ ಮಾಡ್ಕೊತಾರಲ್ಲ, ಆ ಒಂದು ಪರಿಸ್ಥಿತಿ ನಮ್ದಾಗ್ಬಿಡುತ್ತೆ. ಏನಕ್ಕೆ ಅಂದರೆ ಮೈಕ್ರೋ ಫೈನಾನ್ಸ್ ಬಗ್ಗೆ ಬರಿಬಾರ್ದು ಎಸ್ಸೆ ಅಂತಂದರೆ, ಯಾಕೆ ಬರಿಬಾರ್ದು ಎಸ್ಸೆ ಅಂತಂದರೆ, ಸರ್ ಇಟ್ ಈಸ್ ವೆರಿ ಟೆಕ್ನಿಕಲ್ ಇನ್ ನೇಚರ್. ಡೋಂಟ್ ಚೂಸ್ ಟೆಕ್ನಿಕಲ್ ಇನ್ ನೇಚರ್. ಓಕೆ, ನಿಮಗೆ ಅಲ್ಲಿ ಕೊಡ್ತಕ್ಕಂಥದ್ದು ಆಪ್ಷನ್ಸ್ ಇರುತ್ತಲ್ಲ, 3ರಲ್ಲಿ 4ರಲ್ಲಿ ಒಂದು ಎಸ್ಸೆ ಬರಿಬೇಕಾಗುತ್ತೆ. ಮೈಕ್ರೋ ಫೈನಾನ್ಸ್ ಎಸ್ಸೆನ ನೀವೇನಾದರೂ ಸೆಲೆಕ್ಷನ್ ಮಾಡ್ಕೊಂಡ್ಬಿಟ್ರೆ ಅದು ನಮ್ಮ ಭವಿಷ್ಯದ ಆತ್ಮಹತ್ಯೆ ಎಂದು ಭಾವಿಸ್ತೀನಿ. ಯಾವುದೇ ಕಾರಣಕ್ಕೂ ಕಣ್ಣಿಗೆ ಕಂಡದ್ದನ್ನೆಲ್ಲ ಎಸ್ಸೆ ಬರೆಯಬಾರದು, ಕಿವಿಗೆ ಕೇಳಿದ್ದನ್ನೆಲ್ಲ ಎಸ್ಸೆ ಬರೆಯಬಾರದು. ಏನಕ್ಕೆ ಅಂತಂದರೆ, ಎಸ್ಸೆ ಅಂತಂದರೆ ನಿಮಗೆ 360 ಡಿಗ್ರಿ ಆ್ಯಂಗಲಲ್ಲಿ ಗೊತ್ತಿರಬೇಕು. ಅದರ ಆಳ, ಅಗಲ, ಅಂತರ, ಅದರ ಒಂದು ಎತ್ತರ ಇವೆಲ್ಲವೂ ನಿಮಗೆ ಗೊತ್ತಿದ್ದಾಗ ಮಾತ್ರ ಆ ಎಸ್ಸೆಯನ್ನು ನಿಮ್ಮ ಕರತಲಾಮಲಕ ಮಾಡ್ಕೋಬೇಕು. ಮೈಕ್ರೋ ಫೈನಾನ್ಸನ್ನು ಸುಗ್ರೀವಾಜ್ಞೆ ಮೂಲಕ ತಂದ್ರಲ್ಲ, ಇಂತಹ ಎಸ್ಸೆಗಳನ್ನು ಯಾವುದೇ ಕಾರಣಕ್ಕೂ ಬರೆದ್ರೆ ಆಪ್ಷನ್ ಬಿಟ್ಬಿಡ್ಬೇಕು. ಇದನ್ನು ಬರೀ ನೆಗೆಟಿವ್ ಥಿಂಕ್ ಮಾಡಬಾರ್ದು. ಬಂದರೆ ಹೇಗೆ ಸರ್, ನಾನು 99% ಬರಲ್ಲ ಅಂತ ಹೇಳ್ತಾಯಿದ್ದೀನಿ. ನೀವು 1% ಬಂದರೆ ಅಂದರೆ ಲೈಫ್ ಈಸ್ ನಾಟ್ ಅಬೌಟ್ 1%, ಲೈಫ್ ಈಸ್ ಅಬೌಟ್ 99%. ಆದ್ದರಿಂದ ನೀವು ಯಾವುದೇ ಕಾರಣಕ್ಕೂ ಸರ್ ಪ್ರಜಾವಾಣಿ ಪತ್ರಿಕೆಯಲ್ಲಿ ಇದು ಬಂದಿದೆ, ಇದ್ರ ಬಗ್ಗೆ ಎಸ್ಸೆ ಮಾಡಿ ಸರ್, ಪತ್ರಿಕೆಯಲ್ಲಿ ಬರೋದನ್ನೆಲ್ಲ ಎಸ್ಸೆ ಮಾಡ್ಕೊತ ಹೋಗ್ಬಿಟ್ರೆ ನಿಮ್ಮ ಪ್ರಿಪ್ರೇಷನ್ ತುಂಬ ಸಾಲಿಡ್ ಆಗಲ್ಲ. ನಮಗೆ ಥೀಮ್ ಬೇಸ್ಡ್, ಇದು ಥೀಮ್ ಸರ್ ಆಲ್ರೆಡಿ ಬಂದಿದೆ, ಈ ಥೀಮ್ ಆಲ್ರೆಡಿ ಬಂದಿದೆ, ಅದಕ್ಕೆ ಈ ಥೀಮನ್ನು ನಾನು ಹಾಕ್ತಾಯಿದ್ದೀನಿ. ಇದು KS ಮೇನ್ಸ್ಗೆ ಸಂಬಂಧಪಟ್ಟ ಹಾಗೆ ಸೆಕ್ಷನ್ B ಅಲ್ಲಿ ಬರುತ್ತೆ. ಓಕೆ, ಇದು ಬಂದಿಲ್ಲ ಅಂದರೂ ಸಹ ಏನು ಮಾಡ್ಬೋದು ಸರ್, ಇದನ್ನು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈ ಒಂದು ಸೇಮ್ ಎಸ್ಸೆಯನ್ನು ಯಾವುದಕ್ಕೆ ಬಳಸ್ಬೋದಪ್ಪ ಅಂತಂದರೆ, ನಾವು ಇದಕ್ಕೆ ಬಳಸ್ಬೋದು. ಯಾವುದು ಅಂತಂದರೆ, ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ, ಅದಕ್ಕೂ ಬಳಸ್ಬೋದು. ಅಂದರೆ ಟ್ಯೂನಪ್ ಮಾಡಬೇಕು, ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ. ಸೊ ಇದು ಒಂದು ಎಸ್ಸೆಗೆ ಸಂಬಂಧಪಟ್ಟ ಹಾಗೆ. ಸೊ ವಿಡಿಯೋ 1 ಅಂದರೆ ಇದರಲ್ಲಿ ಕೇವಲ ಆಫ್ ಇರುತ್ತೆ, 50% ಮಾತ್ರ ಎಸ್ಸೆ ಇದರಲ್ಲಿ ಮಾಡಿರ್ತೀನಿ. ನಾನು 50% ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಮಾಡಿರ್ತೀನಿ. ನೀವು ಟೆಲಿಗ್ರಾಮ್ ಗ್ರೂಪ್ ಪೇಯ್ಡ್ ಗ್ರೂಪಿಗೆ ಜಾಯ್ನ್ ಆಗ್ಬೇಕಂದ್ರೆ 9620131843ಗೆ ಕಾಲ್ ಮಾಡಿ. ಓಕೆ, ಫೈನ್. ಬನ್ನಿ, ಒಂದು ರಾಜ್ಯ ಹಲವು ಜಗತ್ತು ಬಗ್ಗೆ ಮಾತಾಡೋಣ. ಹಾಗೇನು ನಮ್ಮದು ಕತೆ ಫಾರ್ಮೇಟು, ಕತೆ, ಚಿತ್ರಕಥೆ, ನಿರ್ದೇಶನ ನಂದೇ. ಓಕೆ, ಸೊ ಕಥೆಯನ್ನು ಬರ್ತಕ್ಕಂತಹ ಕಲೆ ಮತ್ತು ಅಭಿರುಚಿ ಮತ್ತು ಆ ಒಂದು ಸೋಪಾಜ್ಞತೆ ನಿಮ್ಮೊಳಗಡೆ ಇರಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ನಾನು ಮೊನ್ನೆ ಒಂದು ಇಂಗ್ಲೀಷ್ ಎಸ್ಸೆ ಬರಿಬೇಕಾದ್ರೆ ತುಂಬ ಪೇಲವಾಗಿರ್ತಕ್ಕಂತಹ ಒಂದು ಸಿಚುವೇಶನ್ನ ನೋಡಿದೆ. ಅಮೇರಿಕದ ಪ್ರವಾಸಿಗ ಜೇಮ್ಸ್ ಫಿಲಿಪ್ ಭಾರತದ ರಾಜ್ಯವೊಂದಕ್ಕೆ ಪ್ರವಾಸಕ್ಕಾಗಿ ಆಗಮಿಸಿದ. ಆ ರಾಜ್ಯದ ಪಶ್ಚಿಮ ಭಾಗಕ್ಕೆ ಹೋದಾಗ ದಟ್ಟ ಕಾನನ, ಅದನ್ನು ದಾಟಿ ಹೋದರೆ ಕರಾವಳಿ, ಕಡಲ ತೀರದಲ್ಲಿ ಮ್ಯಾಂಗ್ರೋವ್ ಕಾಡು, ಕಡಲಿನಲ್ಲಿ ದ್ವೀಪಗಳು, ಮಾಲ್ಡೀವ್ಸ್ನ ಸೌಂದರ್ಯ ಮೀರಿಸುವಷ್ಟು ಸೌಂದರ್ಯದ ತಾಣಗಳು. ಆ ರಾಜ್ಯದ ದಕ್ಷಿಣಕ್ಕೆ ಬಂದರೆ ಹುಲಿ, ಸಿಂಹ, ಆನೆ ಮತ್ತು ಸಿಂಗಳಿಕೆಗಳ ದರ್ಶನ. ಪೂರ್ವಕ್ಕೆ ಹೋದರೆ ಅರೇಬಿಯಾವನ್ನು ನೆನಪಿಸುವಷ್ಟು ಬರಡು ಭೂಮಿಗಳು. ಮಧ್ಯಭಾಗಕ್ಕೆ ಬಂದರೆ ಸವನ್ನ ಥರ ಕಂಡುಬರುವ ಹುಲ್ಲುಗಾವಲು. ರಾಜಧಾನಿಗೆ ಬಂದರೆ ಸಿಲಿಕಾನ್ ವ್ಯಾಲಿ ಮೀರಿಸುವಷ್ಟು ಸ್ಟಾರ್ಟಪ್ಗಳ ಸಂತೆ. ಏನಿದು, ಒಂದು ರಾಜ್ಯದಲ್ಲಿ ಇಷ್ಟೊಂದು ಜಗತ್ತುಗಳು ಎಂದಾಗ, ಹೌದು ಸರ್, ಇದೇ ಕರ್ನಾಟಕದ ತಾಕತ್ತು ಎಂದು ಮಾರ್ಗದರ್ಶಕ ಹೇಳಿದ. ನೋಡಿ, ಅಂದರೆ ಇಲ್ಲಿ ಇಡೀ ಕರ್ನಾಟಕವನ್ನು ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗಿದ್ದಾನೆ ಜೇಮ್ಸ್ ಫಿಲಿಪ್ಪು. ಆ ರಾಜ್ಯದ ಪಶ್ಚಿಮ ಭಾಗಕ್ಕೆ ಹೋದಾಗ ದಟ್ಟ ಕಾನನ ಅಂದರೆ ವೆಸ್ಟರ್ನ್ ಘಾಟ್ಸ್,
ವೆಸ್ಟರ್ನ್ ಘಾಟ್ಸ್. ಅದನ್ನು ದಾಟಿ ಹೋದರೆ ಕರಾವಳಿ, ಮಂಗಳೂರು, ಉಡುಪಿ. ಕಡಲ ತೀರದಲ್ಲಿ ಮ್ಯಾಂಗ್ರೋವ್ ಕಾಡು ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗೆ. ಇದು ಎಕ್ಸಾಮ್ಸ್ಗೆ ಹೈ ಯೀಲ್ಡಿಂಗ್ ಟಾಪಿಕ್. HYT ಟಾಪಿಕ್. ನಾನು HYT ಕ್ಲಾಸ್ಗೆ ಜಾಯ್ನ್ ಆಗ್ತಿದ್ದಾರೆ ಅವರಿಗೆಲ್ಲ ಇದು ಹೇಳಿದ್ದೀನಿ. HYT ಟಾಪಿಕ್ ಮ್ಯಾಂಗ್ರೋವ್ ಕಾಡುಗಳು, ರಾಮ್ಸರ್ ತಾಣಗಳು, ಅಘನಾಶಿನಿ ಇವೆಲ್ಲ ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗೆ. ಹೇಗೆ ಬರುತ್ತೆ, ಮ್ಯಾಂಗ್ರೋವ್ ಕಾಡುಗಳು ಎಲ್ಲಿ ಕಂಡು ಬರುತ್ತೆ, ಅದರ ಗುಣಲಕ್ಷಣಗಳೇನು ಅಂತ ಕೇಳ್ತಿರ್ತಾರೆ. ಅದರ ಗುಣಲಕ್ಷಣಗಳೇನು ಅಂತಂದರೆ ನೆಮಟೋಫೋರ್ಸ್ ಇರುತ್ತೆ, ಹೆಚ್ಚು ಉಪ್ಪು ಇರತಕ್ಕಂತಹ ಒಂದು ಕಡಲಲ್ಲಿ ಅದು ಬೆಳೀತಕ್ಕಂಥದ್ದು ನೋಡ್ಬೋದು. ಮತ್ತು ಮ್ಯಾಂಗ್ರೋವ್ ಕಾಡುಗಳಿಗೆ ಸಂಬಂಧಪಟ್ಟಂಥ ಯೋಜನೆಗಳೇನು, ಮ್ಯಾಂಗ್ರೋವ್ ಕಾಡು ಒಂದು ಕಡಲ ಸಂರಕ್ಷಣೆಯಲ್ಲಿ ಹೇಗೆ ಪಾತ್ರವನ್ನು ವಹಿಸುತ್ತೆ ಅಂತಕ್ಕಂಥದ್ದು KS ಮೇನ್ಸಲ್ಲಿ ಬರುತ್ತೆ. ಮ್ಯಾಂಗ್ರೋವ್ ಕಾಡುಗಳು ಹೈ ಯೀಲ್ಡಿಂಗ್ ಟಾಪಿಕ್ ನೆನ್ಪಿಟ್ಕೊಳ್ಳಿ. ಅದಕ್ಕೆ ನಾನು ಎಕ್ಸೆಲ್ ಮೆನ್ಷನ್ ಮಾಡಿದ್ದೀನಿ. ಕಡಲಿನಲ್ಲಿ ಕಂಡುಬರುವ ದ್ವೀಪಗಳು, ಮಾಲ್ಡೀವ್ ಸೌಂದರ್ಯದ ತಾಣಗಳು. ಆ ರಾಜ್ಯದ ದಕ್ಷಿಣಕ್ಕೆ ಬಂದರೆ ಹುಲಿ, ಸಿಂಹ, ಆನೆ, ಸಿಂಗಳಿಕೆಗಳ ದರ್ಶನ. ಅಂದರೆ ಕಾಳಿ ಟೈಗರ್ ರಿಸರ್ವ್ ಇರ್ಬೋದು, ಬಂಡೀಪುರ, ನಾಗರಹೊಳೆ, ಅದಕ್ಕೋಯ್ತು. ಪೂರ್ವಕ್ಕೆ ಹೋದರೆ ಅರೇಬಿಯನ್ ನೆನಪಿಸುವಷ್ಟು ಬರಡು ಭೂಮಿಗಳು. ನಮ್ಮದು ಬಳ್ಳಾರಿ, ರಾಯಚೂರು. ಈಗೇನಾದರೂ ಬೇಸಿಗೆ ಕಾಲಕ್ಕೆ ಹೋಗ್ಬಿಟ್ರೆ ನೀವು ರಾಯಚೂರಿಗೆ ಬಳ್ಳಾರಿಯಲ್ಲಿ ಹೋಗ್ಬಿಟ್ರೆ ಒಂದು ದಿವ್ಯ ದರ್ಶನ ಆಗುತ್ತೆ. ಮಧ್ಯಭಾಗಕ್ಕೆ ಬಂದರೆ ಸವನ್ನ ಥರ ಕಂಡುಬರೋ ಹುಲ್ಲುಗಾವಲು, ಬಾಗಲಕೋಟೆ, ಬಿಜಾಪುರ, ದಾವಣಗೆರೆ ಅಲ್ಲೆಲ್ಲ ಬಂದರೆ ಹುಲ್ಲುಗಾವಲು. ರಾಜಧಾನಿಗೆ ಬಂದರೆ ಸಿಲಿಕಾನ್ ವ್ಯಾಲಿ ಮೀರಿಸುವಷ್ಟು ಸ್ಟಾರ್ಟಪ್ಗಳ ಸಂತೆ, ಫೋನ್ಪೇ, ಅನ್ಅಕಾಡೆಮಿ ಇವೆಲ್ಲ ಇದ್ದಾವೆ. ಏನಿದು ಒಂದು ರಾಜ್ಯದಲ್ಲಿ ಇಷ್ಟೊಂದು ಜಗತ್ತುಗಳು ಎಂದಾಗ, ಹೌದು ಸರ್, ಇದೇ ಕರ್ನಾಟಕದ ತಾಕತ್ತು ಎಂದು ಮಾರ್ಗದರ್ಶಕ ಹೇಳಿದ. ನೋಡಿ, ಈ ಕಥೆಯನ್ನು ಸೃಷ್ಟಿಸುವಂತಹ ಕಲೆ ನಮ್ಮದಾಗಬೇಕು. ಅಂದರೆ ನೀವೇನಪ್ಪ ಸುಮ್ಮನೆ ಪಶ್ಚಿಮಕ್ಕೆ ಹೋದರೆ ಪಶ್ಚಿಮ ಘಟ್ಟಗಳು, ದಕ್ಷಿಣಕ್ಕೆ ಬಂದರೆ ಕಾಡುಗಳು, ಪೂರ್ವಕ್ಕೆ ಬಂದರೆ ಬರಡು ಭೂಮಿಗಳು ಅಂತಂದರೆ ಆಗಲ್ಲ ಅದು ಕೆಲಸ. ಅದೇನಾಗುತ್ತೆ, ಅವಾಗ ಸರಳವಾಗಿ ಬರುತ್ತೆ ಮಾರ್ಕ್ಸ್. ಈಗ 10ಕ್ಕೆ ನೀವು ಸರಳವಾಗಿ ಬರೆದ್ರೆ 5 ಅಥವಾ 4 ಕೊಡ್ತಾನೆ. ಈ ಥರ ಕತೆ ಮೂಲಕ ಬರೆದ್ರೆ 6ರಿಂದ 7 ಕೊಡ್ತಾನೆ 10ಕ್ಕೆ. ಸೊ ಈ 2ರಿಂದ 3 ಮಾರ್ಕ್ಸ್ ಇದೆಯಲ್ಲ, ಈ ನಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು 2ರಿಂದ 3 ಮಾರ್ಕ್ಸ್. ಈ 2ರಿಂದ 3 ಮಾರ್ಕ್ಸನ್ನು ನೀವು ಚೇಂಜ್ ಮಾಡಿಕೊಂಡ್ರೆ ನಿಮ್ಮ ಲೈಫು ಉದ್ಧಾರ ಆಗ್ತಕ್ಕಂಥದ್ದನ್ನು ನೋಡ್ಬೋದು. ಬನ್ನಿ. ಕರ್ನಾಟಕ ಹಲವು ಅಚ್ಚರಿಗಳನ್ನು ತನ್ನ ಒಡಲಿನಲ್ಲಿ ಇರಿಸಿಕೊಂಡಿದೆ. ಒಂದು ಕಡೆ ಪರಂಪರೆಯ ಬೇಲೂರು, ಹಳೆಬೀಡು, ಮತ್ತೊಂದು ಕಡೆ ಆಧುನಿಕತೆಯ ತವರು ಮನೆ ಬೆಂಗಳೂರು. ಅಂದರೆ ಪರಂಪರೆ ಮತ್ತು ಆಧುನಿಕತೆಗಳನ್ನು ಇಲ್ಲಿ ನಾನು ಪ್ರತಿಬಿಂಬಿಸ್ತಾ ಇದ್ದೀನಿ. ನೆಕ್ಸ್ಟು, ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಪ್ರವಾಸೋದ್ಯಮ ನೀತಿ 2020-25. ಸೊ ನೀವೇನು ಮಾಡಬೇಕು, ಇಲ್ಲಿ ಕರ್ನಾಟಕ ಅಂದರೆ ನೀತಿಗಳನ್ನು ನಾನು ಹೇಳಿದ್ದೀನಿ, ಕೀ ಪಾಯಿಂಟ್ಸ್ಗಳಿದೆ. ನೀತಿಗಳನ್ನು, ತದನಂತರದಲ್ಲಿ ಸಾಂವಿಧಾನಿಕ ನಿಬಂಧನೆಗಳನ್ನು ಹಾಕಿದರೆ ನಿಮಗೆ ಮಾರ್ಕ್ಸ್ ಬರುತ್ತೆ. ಸಾಂವಿಧಾನಿಕ ನಿಬಂಧನೆಗಳನ್ನು ಪದೇ ಹಾಕಬೇಕು. ಓಕೆ, 2025 ಜಾರಿಗೆ ತಂದಿದ್ದು. ಪ್ರಸ್ತುತ 3ನೇ ಸ್ಥಾನದಲ್ಲಿ ಅಂಕಿಅಂಶಗಳನ್ನು 3ನೇ ಸ್ಥಾನದಲ್ಲಿ ಕಂಡುಬರುವ ಕರ್ನಾಟಕವನ್ನು 1ನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವುದು ಈ ನೀತಿಯ ಪರಮೋದ್ದೇಶ. ಇದು ಏನಾಗುತ್ತೆ ಅಂತಂದರೆ, ನಿಮಗೆ ಅಂಕಿ ಅಂಶಗಳ ಸಮೇತ ಬರಿಬೇಕನ್ನೋದು ಇದಕ್ಕೆ. ಅಂದರೆ ಒಂದು ಅಥಾರಿಟಿ ಇರುತ್ತೆ ಅಂಕಿಅಂಶಗಳು ಬರೆದ್ರೆ. ಓಕೆ, ಪರಂಪರೆ, ವನ್ಯಜೀವಿ, ಆಧ್ಯಾತ್ಮಿಕತೆ, ಸಂಸ್ಕೃತಿ, ಸಾಹಸ ಕಾರ್ಯ, ಕರಾವಳಿ, ಪ್ರಕೃತಿ, ಆರೋಗ್ಯ, ಕೃಷಿ, ಪ್ರವಾಸಿ ತಾಣಗಳ ಅಭಿವೃದ್ಧಿ, ಬಂಡವಾಳ ಹೂಡಿಕೆಗೆ ಆದ್ಯತೆ ಸೇರಿ 10 ಹಲವು ಅಂಶಗಳನ್ನು ನೂತನ ಪ್ರವಾಸೋದ್ಯಮ ನೀತಿ ಒಳಗೊಂಡಿದೆ. ನೋಡಿ, ಇದು ಆಯಿತು. ತದನಂತರದಲ್ಲಿ ಈ ಸಂದರ್ಭದಲ್ಲಿ KS ಮೇನ್ಸ್ ಬರೆಯೋರಿಗೆ ಅಥವಾ ESI PSI ಪ್ರಿಪೇರ್ ಆಗೋರಿಗೆ ಕರ್ನಾಟಕ ಕೈಗಾರಿಕಾ ನೀತಿ ಭಾಳ ಇಂಪಾರ್ಟೆಂಟು. ಈಗ ACSAD ಮೇನ್ಸ್ ಇದೆ, ಅಲ್ಲಿಗೂ ಬರ್ಬೋದು. ACSAD ಮೇನ್ಸ್ ಇದೆ. ಸೊ ಪ್ರವಾಸೋದ್ಯಮ ನೀತಿ, ಕೈಗಾರಿಕಾ ನೀತಿ ಮೆನ್ಷನ್ ಮಾಡಬೇಕು. ನೀವು ಮೆನ್ಷನ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಆನ್ಸರ್ ಅಥೆಂಟಿಕೇಟೆಡ್ ಅನಿಸುತ್ತೆ, ಇಲ್ಲ ಅಂದರೆ ಅಥೆಂಟಿಕೇಟೆಡ್ ಅನಿಸಲ್ಲ. ಓಕೆ, ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಪ್ರವಾಸಿಗರು ರಾಜ್ಯಕ್ಕೆ ಸೆಳೆಯುವುದು, ಉದ್ಯೋಗ ಸೃಷ್ಟಿ, ಆರ್ಥಿಕ ಅಭಿವೃದ್ಧಿ, ಪ್ರವಾಸೋದ್ಯಮ ತಾಣಗಳಲ್ಲಿ ಸುರಕ್ಷತೆ, ನೈರ್ಮಲ್ಯೀಕರಣಕ್ಕೆ ಹೆಚ್ಚು ಆದ್ಯತೆ ನೀಡಲಾಗುವುದು. ಯಾವುದು? ಇದು ಪ್ರವಾಸೋದ್ಯಮ ನೀತಿ. ಓಕೆ, ನೆಕ್ಸ್ಟು ಹಲವು ಜಗತ್ತುಗಳು ಬಂದೆ. ನೋಡಿ, ಈಗ ಒಂದು ರಾಜ್ಯ ಆಯಿತು. ಈಗ ಹಲವು ಜಗತ್ತುಗಳನ್ನು ನಾನು ಪ್ರೂವ್ ಮಾಡಬೇಕು. ಹಲವು ಜಗತ್ತುಗಳನ್ನು ಹೇಗೆ ಅಂತ ಪ್ರೂವ್ ಮಾಡಬೇಕು ನಾನು. ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದು ಇಂಟ್ರೊಡಕ್ಷನ್ ಕೊಟ್ಟಿರ್ತಕ್ಕಂಥದ್ದು ಟ್ರೇಲರ್. ಈಗ ನಿಜವಾದ ಸಿನಿಮಾ ಆರಂಭವಾಗಲಿದೆ. ಈಗ ಆರಂಭ. ಹಲವು ಜಗತ್ತುಗಳು. ಬೆಂಗಳೂರು. ಫಸ್ಟ್ ಬೆಂಗಳೂರಿಗೆ ಬಂದೆ. ಕಣ್ಣು ಕುಕ್ಕುವ ಗಗನಚುಂಬಿ ಕಟ್ಟಡಗಳು, ಮಾಲ್ಗಳು, ಪಾರ್ಕ್ಗಳು. ಒಂದು ಕಡೆ ಪರಂಪರೆಯ ಕಡಲೆ ಪರಿಷೆ ನಡೆದರೆ ಮತ್ತೊಂದು ಕಡೆ ಎಲೆಕ್ಟ್ರಾನಿಕ್ ಸಿಟಿ ನವೋದ್ಯಮಗಳನ್ನು ಹುಟ್ಟುಹಾಕಿದೆ. ನೋಡಿ, ಬೆಂಗಳೂರು ಇದು ಪರಂಪರೆಯಿಂದಲೂ, ತದನಂತರದಲ್ಲಿ ಇಲ್ಲಿ ಕರಗ ಉತ್ಸವ ಬರುತ್ತೆ. ಪರಂಪರೆ ಅಂದರೆ ಕರಗ ಉತ್ಸವ ಬರುತ್ತೆ. ಒಂದು ಕಡೆ ಕರಗ ಉತ್ಸವ, ಮತ್ತೊಂದು ಕಡೆ ಈ ಸಿಟಿ ಕೋರಮಂಗಲ ಕಂಡು ಬರುತ್ತೆ. ಇದು ಹಲವು ಜಗತ್ತುಗಳನ್ನು ಸೃಷ್ಟಿಸಿದೆ. ಇದು ಹಲವು ಜಗತ್ತು. ಎಕ್ಸಾಂಪಲ್ ಸಮೇತ ಕೊಟ್ಟಿದ್ದೀನಿ. ಮೈಸೂರು ದಸರಾ ಎಷ್ಟೊಂದು ಸುಂದರ ಎನ್ನುವ ಮಾತಿಗೆ ಪೂರಕವಾಗಿ ಕಂಡುಬರುವ ಈ ನಾಡ ಹಬ್ಬ ಪ್ರಪಂಚದ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ. ಅರಮನೆಯ ಆನಂದ, ವೈಭವ, ಜಂಬೂ ಸವಾರಿಯ ಅಮೋಘ ದೃಶ್ಯವನ್ನು ಕಣ್ಣಿನಲ್ಲಿ ನೋಡಬಹುದು ವಿನಃ ಬಾಯಲ್ಲಿ ಹೇಳುವುದು ಕಷ್ಟ.
ನೀವು ಎಸ್ಸೆಯನ್ನು ಬರಿಬೇಕಾದ್ರೆ ಕೇವಲ ಮಾಹಿತಿಯನ್ನು ಮಾತ್ರ ಕೊಡಬಾರದು. ಮಾಹಿತಿಯನ್ನು ಕೊಡುವುದರ ಜೊತೆಗೆ ಅದಕ್ಕೊಂದಿಷ್ಟು ಭಾಷೆಯ ಮೇಲೆ ಹಿಡಿತ ಇರಬೇಕು. ಭಾಷೆಯ ಮೇಲೆ ಒಂದಿಷ್ಟು ಹಿಡಿತ ಇದ್ದಾಗ ಏನಕ್ಕಂತಂದರೆ ನೀವು ಹೋಗ್ತಕ್ಕಂಥದ್ದು KS ಅಧಿಕಾರಿಯಾಗಿರ್ತಕ್ಕಂಥದ್ದು ಅಥವಾ PS IS ಇರ್ಬೋದು. ಒಂದು ಅಧಿಕಾರಿಯಾಗಿ ಹೋಗ್ತಿದ್ದೀರಾ, ನೀವು ಅಧಿಕಾರಿಯಾಗಿರಬೇಕಾದ್ರೆ ಭಾಷೆಯ ಮೇಲೆ ಒಂದಿಷ್ಟು ಹಿಡಿತ, ಪ್ರಬುದ್ಧತೆ ಮತ್ತು ವೊಕ್ಯಾಬ್ಯುಲರಿ ಮೇಲೆ ಕಂಟ್ರೋಲ್ ಇರಬೇಕು. ಓಕೆ. ಚಿತ್ರದುರ್ಗದ ಕೋಟೆ. ಹಲವು ಕಾದಂಬರಿ ಮತ್ತು ಸಿನಿಮಾಗಳಿಗೆ ಪ್ರೇರಣೆಯಾಗಿರುವ ಈ ಕೋಟೆ ಒನಕೆ ಓಬವ್ವನ ಶೌರ್ಯವನ್ನು ಜಗತ್ತಿಗೆ ಪರಿಚಯಿಸಿತು. ವಾಸ್ತುಶಿಲ್ಪದ ದೃಷ್ಟಿಯಿಂದ ಸಹ ಈ ಕೋಟೆ ಜಗತ್ತಿಗೆ ಮಾದರಿಯಾಗಿದೆ. ಚಿತ್ರದುರ್ಗದ ಕೋಟೆ. ಓಕೆ. ನೆಕ್ಸ್ಟು ಹೈದರಾಬಾದ್ ಕರ್ನಾಟಕ. ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ನಿಜಾಮನ ಆಳ್ವಿಕೆಗೆ ಒಳಪಟ್ಟ ಈ ಪ್ರದೇಶ ಅಭಿವೃದ್ಧಿಯನ್ನು ಹೊಂದಿಲ್ಲ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಚಿತ್ರದುರ್ಗದ ಕೋಟೆ ಒಂದು ಪ್ಯಾರಾಕ್ಲೋಸ್. ನೆಕ್ಸ್ಟು ಮೈಸೂರು, ಇದು ಒಂದು ಪ್ಯಾರಾಕ್ಲೋಸ್. ನೆಕ್ಸ್ಟು ಬೆಂಗಳೂರು, ಇದು ಒಂದು ಪ್ಯಾರಾಕ್ಲೋಸ್. ಸೊ ಇದನ್ನೇನಂತಾರೆ ಅಂತಂದರೆ ಇದನ್ನು ಶಿಸ್ತು ಅಂತಾರೆ. ಈ ಶಿಸ್ತು ನಿಮ್ಮ SL ಕಂಡು ಬರಬೇಕು. ಸುಮ್ಮನೆ ನೀವೇನು ಮಾಡ್ತಾಯಿದ್ದೀರ ಅಂತಂದರೆ 2 ಲೈನ್ 3 ಲೈನ್ ಬರ್ಕೊಂತ ಹೋಗ್ಬಾರ್ದಪ್ಪ. ಶಿಸ್ತು ಇರಬೇಕು. ಆ ಶಿಸ್ತನ್ನು ನೀವು ಫಾಲೋ ಮಾಡಿದಾಗ ಹೆಲ್ಪ್ ಆಗುತ್ತೆ. ಓಕೆ. ನೋಡಿ, ನಿಜಾಮನ ಆಳ್ವಿಕೆಗೊಳಪಟ್ಟ ಈ ಪ್ರದೇಶ ಅಭಿವೃದ್ಧಿಯನ್ನು ಹೊಂದಿಲ್ಲ. ಆಫ್ರಿಕಾದ ಹಲವು ರಾಷ್ಟ್ರಗಳನ್ನು ಈ ಪ್ರದೇಶ ಪ್ರತಿನಿಧಿಸುತ್ತದೆ. ರಾಯಚೂರಿನ ದೇವದುರ್ಗ ಏಷ್ಯಾದ ಅತಿ ಹಿಂದುಳಿದ ತಾಲೂಕು. ಕಾಂಗೋ, ಸುಡಾನ್, ಉಗಾಂಡಾದಂತಹ ಹೀನಾಯ ಪರಿಸ್ಥಿತಿ ಇಲ್ಲಿ ಇರದೇ ಇದ್ದರೂ ಅವುಗಳನ್ನು ನೆನಪಿಸುವಷ್ಟು ಹಿಂದುಳಿದಿದೆ. ಇದಕ್ಕೆ ಡಾಕ್ಟರ್ DM ನಂಜುಂಡಪ್ಪ ವರದಿಯೇ ಸಾಕ್ಷಿ. ನೋಡಿ, ನಾನು ಎಲ್ಲದಕ್ಕೆ ಏನು ಮಾಡ್ತಾಯಿದ್ದೀನಿ, ಬರೀ ಮಾತಾಡ್ತಾ ಇಲ್ಲ. ನಾನು ಹೈದರಾಬಾದ್ ಕರ್ನಾಟಕದವನು. ಓಕೆನಾ. ಹೈದರಾಬಾದ್ ಕರ್ನಾಟಕದ ಬಗ್ಗೆ ಮಾತಾಡಬೇಕಾದ್ರೆ ಬರೀ ನನ್ನ ಅನುಭವಗಳನ್ನು ಹೇಳಿಲ್ಲ. ನನ್ನ ಅನುಭವಗಳ ಜೊತೆಗೆ ಡಾಕ್ಟರ್ DM ನಂಜುಂಡಪ್ಪ. ಏನಕ್ಕೆ ಅಂತಂದರೆ ಇದು ಸರ್ಕಾರದ ಅಧಿಕೃತ ವರದಿ. ಓಕೆ. ಹೀಗೆ ನನ್ನ ಪ್ರತಿಯೊಂದು ಭಾವನೆಗಳನ್ನು, ಪ್ರತಿಯೊಂದು ಅಭಿಪ್ರಾಯಗಳನ್ನು ನಾನು ಒಂದು ವರದಿ, ಒಂದು ನೀತಿಗಳ ಮೂಲಕ ಪ್ರತಿನಿಧಿಸುತ್ತಿದ್ದೇನೆ. ಸೊ ಹೀಗೆ ನೀವು ಪ್ರತಿನಿಧಿಸಬೇಕು. ಸುಮ್ಮನೆ ಹೌದು ಸರ್, ಅಷ್ಟು ಉದ್ಧಾರ ಆಗಿಲ್ಲ ಸರ್, ನಮ್ಮ ಕಡೆ ಹೀಗೆ ಸರ್, ನಮ್ಮ ಕಡೆ ರಾಜಕೀಯ ಪ್ರಜ್ಞೆ ಇಲ್ಲ ಸರ್ ಅಂತ ಹೇಳ್ಬಾರ್ದು ಆ ಥರ. ಓಕೆನಾ. ಡಾಕ್ಟರ್ DM ನಂಜುಂಡಪ್ಪ ವರದಿಯೇ ಸಾಕ್ಷಿ ಅಂತಂದಾಗ ಸೊ ಇಲ್ಲಿ ಅನುಮಾನ ಇರ್ತಕ್ಕಂತಹ ವ್ಯಕ್ತಿ ಇದನ್ನು ಹೇಳ್ಬೇಕಾದ್ರೆ ಹೌದಾ ಇಷ್ಟಿಂದುಳಿದು, ಈಗ ಫಾರ್ ಎಕ್ಸಾಂಪಲ್ ಇವ್ಯಾಲ್ಯುವೇಟ್ರು ಬೆಂಗಳೂರಿನ ಕೋರಮಂಗಲ, JP ನಗರ, ರಾಜಾಜಿನಗರದವ್ರು ಇರ್ತಾರೆ ಅಂದ್ಕೊಳ್ಳಿ. ಬಹುಶಃ ಬೆಂಗಳೂರವರಲ್ಲಿ 50 to 60% ಜನ ಉತ್ತರ ಕರ್ನಾಟಕದ ದರ್ಶನ ಆಗಿದ್ದರೂ ಸಹ ರೋಡ್ ಮೇಲೆ ಹೋಗಿರ್ತಾರೆ ಹೊರತು ಅಲ್ಲಿ ಉಳ್ಕೊಂಡಿದ್ರು ಸಹ ಬೇಸಿಗೆ ಕಾಲದಲ್ಲಿ ಯಾವುದೇ ಬೇಸಿಗೆ ಮತ್ತು ಬರಗಾಲ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಉತ್ತರ ಕನ್ನಡದಲ್ಲಿ ಉಳ್ಕೊಂಡಿರಲ್ಲ. ಇದನ್ನು ಓದಬೇಕಾದ್ರೆ ಅವ್ರಿಗೆ ಅನಿಸ್ಬೋದು, ಏನ್ರಿ ಇದೇನು ತುಂಬ ಅತಿಶಯ ಅನಿಸುತ್ತೆ ಅಲ್ಲ, ಏನು ಕಾಂಗೋ, ಸುಡಾನ್, ಉಗಾಂಡಾದಂತ ಆ ಥರ ಇದೆಯಾ, ಯಾಕೋ ಡೌಟ್ ಇದೆ ಅಂತ ಅನಿಸ್ಬೇಕಾದ್ರೇ ಅವರು ನಾವು ಇದನ್ನು ಹೇಳ್ಬಿಡಬೇಕು. ನೋಡಿ ಸರ್, ನಾನು ಹೇಳ್ತಾ ಇಲ್ಲ, ಡಾಕ್ಟರ್ DM ನಂಜುಂಡಪ್ಪ ವರದಿ ಹೇಳ್ತಾ ಇದ್ದ ಬದಲು ಓಹೋ ಎಸ್ ಯು ಆರ್ ರೈಟ್ ಅಂತ. ಅಂದರೆ ವಿಚಾರ ಏನಾಗುತ್ತೆ, ಇವ್ಯಾಲ್ಯೂಯೇಟ್ ಮಾಡೋರು ಯಾವ ಭಾಗದವರನ್ನ ಆಗಲಿ, ನಮ್ಮ ಪರಮೋದ್ದೇಶ, ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ನಾವು ಕೊಡ್ತಕ್ಕಂತಹ ಮಾಹಿತಿಗೆ ಅಧಿಕೃತತೆ ಇರಬೇಕು ಮತ್ತು ಅಧಿಕಾರದಲ್ಲಿರುವವರು ಹೇಳ್ಬೇಕಂತ ಹೇಳ್ತಾ ಇದ್ದೀನಿ ಅಷ್ಟೇ. ದಟ್ಸ್ ಆಲ್. ಓಕೆ. ಎಲ್ಲೂ ಸಲ್ಲದ ಕಾರ್ಖಾನೆಗಳು ಇಲ್ಲಿ ಸಲ್ಲುತ್ತವೆ ಎನ್ನುವ ರಾಘವೇಂದ್ರ ಕುಷ್ಟಗಿ ಅವರ ಮಾತಿನಲ್ಲಿ ವಿಷಾದವಿದೆ. ರಾಘವೇಂದ್ರ ಕುಷ್ಟಗಿ ಅವರು ಹೇಳ್ತಾರೆ ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಹೇಳ್ತಾರೆ, ರಾಘವೇಂದ್ರ ಕುಷ್ಟಗಿ ಅವರು ಹೈದರಾಬಾದ್ ಕರ್ನಾಟಕ ಹೋರಾಟಗಾರರು. ನೋಡಿ, ಇದು ಊಟ ಅಥೆಂಟಿಕೇಶನ್. ಒಬ್ರು ಹೇಳ್ತಾರೆ, ನನ್ನ ಒಪಿನಿಯನ್ ಅಲ್ಲ, ರಾಘವೇಂದ್ರ ಕುಷ್ಟಗಿ ಹೇಳ್ತಾರೆ. ಅವ್ರು ಏನಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಬಳ್ಳಾರಿಯಲ್ಲಿ ಏನಿದೆ ಅಂತಂದರೆ ಒಂದು ಉಷ್ಣ ವಿದ್ಯುತ್ ಸಾವಿರ ಇದೆ, ಥರ್ಮಲ್ ಪವರ್ ಪ್ಲಾಂಟ್ ಇದೆ. ಥರ್ಮಲ್ ಪವರ್ ಪ್ಲ್ಯಾಂಟನ್ನು ಯಾವುದೇ ಕಾರಣಕ್ಕೂ ಈ ಅಭಿವೃದ್ಧಿ ಹೊಂದಿದ ಜಿಲ್ಲೆಗಳು ಅಲೋ ಮಾಡಲ್ಲ. ಏನಕ್ಕೆ ಬೇಕು? ಈಗ ನೋಡಿ, ರಾಯಚೂರು ಶಕ್ತಿನಗರ. ರಾಯಚೂರು ಇಡೀ ಕರ್ನಾಟಕಕ್ಕೆ ಏನು ಮಾಡ್ತಾಯಿದೆ, ಶಕ್ತಿಯನ್ನು ಸಪ್ಲೈ ಮಾಡ್ತಾಯಿದೆ. ಆದರೆ ರಾಯಚೂರಿನ ಪರಿಸ್ಥಿತಿ ಏನು? ದೀಪದ ಬುಡದಲ್ಲಿ ಕತ್ತಲು ಎನ್ನುವ ಹಾಗೆ, ದೀಪದ ಬುಡದಲ್ಲಿ ಕತ್ತಲು. ಓಕೆ, ದೀಪದ ಬುಡದಲ್ಲಿ ಕತ್ತಲು. ನೋಡಿ, ರಾಯಚೂರು ಕತೆ ಏನು, ದೇವದುರ್ಗದ ಕತೆ ಏನು? ಓಕೆ, ಸಿಂಧನೂರಂತೂ ಪರವಾಗಿಲ್ಲ. ಓಕೆ, ಈಗ ಬಳ್ಳಾರಿಯಲ್ಲಿ ಪವರ್ ಪ್ಲ್ಯಾಂಟ್ ಇದೆ. ಪವರ್ ಪ್ಲ್ಯಾಂಟ್ನ ಬೇರೆ ಅಭಿವೃದ್ಧಿ ಹೊಂದಿದ ಜಿಲ್ಲೆಗಳು ಒಪ್ಪುಕೊಳ್ಳಲ್ಲ. ಏನಕ್ಕೆ ಅಂತಂದರೆ ಅಲ್ಲಿ ಹಾರುವ ಬೂದಿ ಬರುತ್ತೆ. ಹಾರುವ ಬೂದಿಯಿಂದ ಕೃಷಿಗೆ ತೊಂದರೆ, ತದನಂತರದಲ್ಲಿ ಶ್ವಾಸಕೋಶ ಸಮಸ್ಯೆಗಳು ಉಂಟಾಗುತ್ತೆ. ಅದಕ್ಕೆ ಎಲ್ಲೂ ಸಲದವ್ರು ಹಾಕ್ರಿ ಇದೆಯಲ್ಲ ರಿಯಲ್ಲಿ ಆ ಪ್ರದೇಶ ಇದೆಯಲ್ಲ ಕಳಿಸ್ರಿ ಅದಕ್ಕೆ ಅಂತಾರಂತ ನಾನು ಹೇಳ್ತಾ ಇಲ್ಲ, ರಾಘವೇಂದ್ರ ಕುಷ್ಟಗಿ ಹೇಳ್ತಾವ್ರೆ. ಓಕೆ, ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಪ್ರೂವ್ ಯುವರ್ ಸೆಲ್ಫ್ ಇನ್ ದಿ ಎಸ್ಸೆ. ಓಕೆ, ವಿಶ್ವ ಪಾರಂಪರಿಕ ತಾಣಗಳು ಯುನೆಸ್ಕೋ ಅವ್ರದ್ದು ನೋಡಿ, ಅಂಡರ್ಲೈನ್ ಇದು ಸಬ್ಹೆಡಿಂಗ್ ಆಗಬೇಕು. ವಿಶ್ವ ಪಾರಂಪರಿಕ ತಾಣಗಳು. ನೈಸರ್ಗಿಕ ತಾಣಗಳ ಪಟ್ಟಿಯಲ್ಲಿ ಪಶ್ಚಿಮ ಘಟ್ಟಗಳು, ಐತಿಹಾಸಿಕ ಸ್ಥಾನದಲ್ಲಿ ಹಂಪಿ, ಪಟ್ಟದಕಲ್ಲು ಮತ್ತು ಹೊಯ್ಸಳರ ದೇವಾಲಯಗಳು ನೋಡುಗರ ಹೃನ್ಮನವನ್ನು ಸೆಳೆಯುತ್ತವೆ. ಕಣಕಣದಲ್ಲಿ ಕಲೆಯ ಸಾಕ್ಷಾತ್ಕಾರ ಕಂಡುಬರುವ ಈ ಪ್ರದೇಶದಲ್ಲಿ ಶಿಲ್ಪಿಗಳು ದಿವ್ಯ ತಪಸ್ಸನ್ನು ಮಾಡಿ ಇಂತಹ ವಾಸ್ತುಶಿಲ್ಪವನ್ನು ನಿರ್ಮಾಣ ಮಾಡಿದ್ದಾರೆ ಎಂದು ಭಾಸವಾಗುತ್ತದೆ. ಸೊ ನೀವಿಲ್ಲಿ ಏನಪ್ಪ ಅಂದರೆ ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಶಿಲಾಬಾಲಕಿಯರನ್ನು ಮೆನ್ಷನ್ ಮಾಡ್ಬೋದು. ಶಿಲಾಬಾಲಕಿಯರು ಏನಪ್ಪ ಅಂತಂದರೆ
ಇವರು ವಿಶ್ವದ ಸುರಸುಂದರಾಂಗಿಯರ ಸೌಂದರ್ಯವನ್ನು ನಾಚಿಸುವಂತಹ ಒಂದು ಸೌಂದರ್ಯ ಇವರ ಶಿಲೆಯಲ್ಲಿ ಕಂಡು ಬರ್ತದೆ ಅಂತೇಳಿ ಡಾಕ್ಟರ್ DVG ಗುಂಡಪ್ಪ ಹೇಳ್ತಾರೆ. ಡಾಕ್ಟರ್ DVG ಗುಂಡಪ್ಪ ಅವರು ಹೇಳ್ತಾರೆ. ಓಕೆನಾ? ಸೊ ಹೀಗೆ ಕವಿಗಳ ಮಾತು, ಅಭಿಪ್ರಾಯಗಳ ಬೇರೊಬ್ಬರ ಅಭಿಪ್ರಾಯಗಳನ್ನು ತಂದಾಗ ನಿಮಗೆ ಹೆಲ್ಪ್ ಆಗ್ತಕ್ಕಂಥದ್ದನ್ನು ನೋಡ್ಬೋದು. ನೆಕ್ಸ್ಟು ರಾಷ್ಟ್ರೀಯ ಉದ್ಯಾನವನಗಳು ಉಪಶೀರ್ಷಿಕೆಯನ್ನು ಹಾಕಿ. ಉಪಶೀರ್ಷಿಕೆಯನ್ನು ಹಾಕದಿದ್ದರೆ ನಿಮಗೆ ತೊಂದರೆ ಆಗುತ್ತೆ. ನೆಕ್ಸ್ಟು ನನ್ನ ಐಲ್ಡಿಂಗ್ ಟಾಪಿಕ್ಸ್ ಕ್ಲಾಸಲ್ಲಿ ಹೇಳಿದ್ದೀನಿ ಯುನೆಸ್ಕೋ ಯಾಕೆ ಇಂಪಾರ್ಟೆಂಟ್ ಅಂತೇಳಿ ವಿತ್ ಎಕ್ಸಾಂಪಲ್ಸ್ ಹೇಳಿದ್ದೀನಿ. ನಾನಿಲ್ಲಿ ಬರೆದಿರೋವೆಲ್ಲವೂ ಇದು HYT ಟಾಪಿಕ್ಕು, ಐಲ್ಡಿಂಗ್ ಟಾಪಿಕ್ಕು. ನಿಮ್ಮ ಸಿ ಗ್ರೂಪಿಗೆ ಎಲ್ಲ ಹೆಲ್ಪ್ ಆಗುತ್ತೆ. ರಾಷ್ಟ್ರೀಯ ಉದ್ಯಾನಗಳ ಮೇಲೆ ಒಂದು ಕ್ವಶನ್ ಫಿಕ್ಸ್ ಗ್ಯಾರಂಟಿ. ಓಕೆ. ಬನ್ನೇರುಘಟ್ಟ, ಬಂಡೀಪುರ, ನಾಗರಹೊಳೆಯಂತಹ ಅಭಯಾರಣ್ಯಗಳು ನಾಡಿನ ಸಸ್ಯ ಸಂಪತ್ತಿಗೆ ಸಾಕ್ಷಿ. ಭಾರತದ ಮೆಗಾ ಹಾಟ್ಸ್ಪಾಟ್ ಆಗಿ ಗುರುತಿಸಿಕೊಳ್ಳಲು ಇಂತಹ ಕಾಡುಗಳು ಅಮೋಘವಾದ ಕೊಡುಗೆ ನೀಡಿವೆ. ನೋಡಿ ಸರ್, ಮೆಗಾ ಹಾಟ್ಸ್ಪಾಟ್ ಅಂತಕ್ಕಂಥದ್ದು ಕೀವರ್ಡು. ಇದು ಕೀವರ್ಡು. ನೀವು ಬರೀ ಕಾಡಿದೆ, ಅರಣ್ಯ ಇದೆ, ಅವುಗಳಿದೆ, ಇವುಗಳಿದೆ ಅಂತಂದರೆ ಆಗಲ್ಲ. ಮೆಗಾ ಹಾಟ್ಸ್ಪಾಟ್ ಅಂತ ನೀವು ವರ್ಡ್ ಮೆನ್ಷನ್ ಮಾಡಿದಾಗ ದಿಸ್ ಈಸ್ ಎ ಟೆಕ್ನಿಕಲ್ ವರ್ಡ್. ಯು ಶುಡ್ ಲುಕ್ ವೆರಿ ಟೆಕ್ನಿಕಲ್ ಆ್ಯಂಡ್ ಪ್ರೊಫೆಷ್ನಲ್. ನಿಮ್ಮಲ್ಲಿ ವೃತ್ತಿಪರತೆ ಕಾಣಬೇಕು. ಎಸ್ಸೆಯನ್ನು ಬರೀಬೇಕಾದ್ರೆ ವೃತ್ತಿಪರತೆಯನ್ನು ಕಾಣಬೇಕು. ವೃತ್ತಿಪರತೆಯನ್ನು ಕಂಡಾಗ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ. ಕೇವಲ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಸಿಂಗಳೀಕ ಕರ್ನಾಟಕದ ಹೆಗ್ಗುರುತು. ನೋಡಿ, ಈ ಸಿಂಗಳೀಕಗಳು, ಓಕೆನಾ, ಸಿಂಗಳೀಕ ವೆಸ್ಟರ್ನ್ ಘಾಟ್ಸಲ್ಲಿ ಮಾತ್ರ ಕಂಡುಬರುತ್ತೆ. ನೀವು ನಾರ್ತ್ ಈಸ್ಟ್ಗೆ ಹೋದರೂ ಕಂಡುಬರಲ್ಲ. ಓಕೆ, ನಾರ್ತನ್ ಇಂಡಿಯಾಗೆ ಹೋದರೂ ಕಂಡುಬರಲ್ಲ. ಇದು ಒಂದು ಹಲವು ಜಗತ್ತು. ಇದೊಂದು ಕರ್ನಾಟಕ ಅಂತಕ್ಕಂಥದ್ದು ಒಂದು ಜಗತ್ತು. ನೆಕ್ಸ್ಟು ಆಧ್ಯಾತ್ಮಿಕತೆ. ನೋಡಿ, ಅಗೇನ್ ಆಧ್ಯಾತ್ಮಿಕತೆ. ನಾನು ಹೇಳಿದ್ದೀನಿ ಒಂದು ಎಸ್ಸೆಯ ಯಶಸ್ಸಿನ ಸೂತ್ರ ಏನಂತಂದರೆ ಹೆಚ್ಚು ಆಯಾಮಗಳು ಇದ್ದರೆ ಹೆಚ್ಚು ಅಂಕಗಳು. ಇದನ್ನು ಪದೇ ಹೇಳ್ತಾ ಇದ್ದೀನಿ. ಓಕೆ, ಹೆಚ್ಚು ಆಯಾಮಗಳಿದ್ದರೆ ಹೆಚ್ಚು ಅಂಕಗಳು. ಈ ಆಧ್ಯಾತ್ಮಿಕತೆ ಅಂತಕ್ಕಂಥದ್ದು ನಮಗೆ ಎಕ್ಸಾಮ್ಸ್ಗೆ HYT ಟಾಪಿಕ್ ಅಲ್ಲ, ಇದು ಐಲ್ಡಿಂಗ್ ಟಾಪಿಕ್ ಅಲ್ಲ. ಓಕೆ. ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಹೋದರೆ ವೈಷ್ಣವ ಮತ, ಕೂಡಲ ಸಂಗಮಕ್ಕೆ ಹೊರಟರೆ ಶೈವ ಮತ, ಮಂಗಳೂರಿನ ಚರ್ಚಿಗೆ ಹೋದರೆ ಪಾದ್ರಿಯ ಬಾಯಲ್ಲಿ ಯೇಸುವಿನ ಜಪ, ಗುಲ್ಬರ್ಗದಲ್ಲಿ ಬಂದೇನವ ದರ್ಗಕ್ಕೆ ಹೊರಟರೆ ಸೂಫಿ ಸಂತನ ಕುರಿತು ಧ್ಯಾನ. ಅಂದರೆ ನನಗೆ ಸರ್ವಧರ್ಮ ಸಮಭಾವ ಎನ್ನುತ್ತಕ್ಕಂಥ ಅಂಶ ತಂದಿದ್ದೀನಿ. ಸರ್ವಧರ್ಮ ಸಮಭಾವ ಅಂತಕ್ಕಂತಹ ತತ್ವವನ್ನು ನಾನಿಲ್ಲಿ ಅಡಗಿಸ್ಕೊಂಡಿದ್ದೀನಿ. ಓಕೆ. ಕರ್ನಾಟಕದಲ್ಲಿ ಸೌದಿ ಅರೇಬಿಯಾ ಅಮೆರಿಕವನ್ನು ಕಾಣಬಹುದು, ಆದರೆ ಸೌದಿ ಅರೇಬಿಯಾ ಮತ್ತು ಅಮೆರಿಕದಲ್ಲಿ ಕರ್ನಾಟಕವನ್ನು ಕಾಣಲು ಸಾಧ್ಯವಿಲ್ಲ. ಇದೇ ಕರ್ನಾಟಕದ ತಾಕತ್ತು. ಕರ್ನಾಟಕ ಒಂದು ರೀತಿಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ. ನೋಡಿ, ಎಕ್ಸಾಂಪಲ್ ಹೇಗಿದೆ ನೋಡಿ, ಆ ಒಂದು ಹೋಲಿಕೆ ಮಾಡೋದು ನೋಡಿ. ಕರ್ನಾಟಕದಲ್ಲಿ ಸೌದಿ ಅರೇಬಿಯಾ ಅಮೆರಿಕವನ್ನು ಕಾಣಬಹುದು, ಆದರೆ ಸೌದಿ ಅರೇಬಿಯಾ ಮತ್ತು ಅಮೆರಿಕದಲ್ಲಿ ಕರ್ನಾಟಕವನ್ನು ಕಾಣಲು ಸಾಧ್ಯವಿಲ್ಲ. ಇದೇ ಕರ್ನಾಟಕದ ತಾಕತ್ತು. ಕರ್ನಾಟಕ ಒಂದು ರೀತಿಯಲ್ಲಿ ಸರ್ವ ಜನಾಂಗದ ತೋಟ. ಮತ್ತು ಕರ್ನಾಟಕ ಏನಾಗ್ತಿದೆಪ್ಪ ಅಂದರೆ ಸಂವಿಧಾನದ ಸಂವಿಧಾನವನ್ನು ಮೆನ್ಷನ್ ಮಾಡ್ಬೇಕಂತ ಹೇಳಿದ್ದೀನಿ. ಸಂವಿಧಾನದ 25ರಿಂದ 28ನೇ ವಿಧಿಗಳು ಇಲ್ಲಿ ಅನುಷ್ಠಾನಕ್ಕೆ ಬಂದಿವೆ ಅಂತ ಹೇಳಬೇಕಾಗುತ್ತೆ. ಅನುಷ್ಠಾನಕ್ಕೆ ಬಂದಿವೆ. ಇದು ಕರ್ನಾಟಕದ ಒಂದು ತಾಕತ್ತು ಅಂತ ಹೇಳ್ತಕ್ಕಂಥದ್ದು. ಸೊ 2ನೇ ವಿಡಿಯೋ, ಇದು ಭಾಗ 1 ವಿಡಿಯೋ ಕ್ಲೋಸ್ ಆಯಿತು. 2ನೇ ವಿಡಿಯೋ ಬೇಕು ಅಂತಂದರೆ ನೀವು ನಮ್ಮ ಇದು ಎಸ್ಸೆ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. 9620131843. ಓಕೆ. ಸೊ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.